ನೋಡಿ ಚಂದ್ರು, ಒಂದು ಕೆಲಸ ಆಗ್ಬೇಕು ಅಂದ್ರೆ ಅದು ಪ್ರಯತ್ನ ನಡೀತಾನೆ ಇರಬೇಕು. ಒಂದಲ್ಲ ಒಂದಿನ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಈಗ ನನ್ನನ್ನು ನೋಡಿ, ತುಂಬಾ ದಿನದಿಂದ ಒಂದು ಕೆಲಸ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದೆ. ಆದ್ರೆ ಅದೀಗ ಸಕ್ಸಸ್ ಆಗಿದೆ. ಆ ಖುಷಿಗಾದ್ರೂ ಊಟ ಮಾಡೋಣ ಬನ್ನಿ. ಇಲ್ಲ ರಾಜೇಶ್ವರಿ, ನನ್ ಬಲವಂತ ಮಾಡಬೇಡ, ನನ್ಗೆ ಹಸಿವಿಲ್ಲ. ನನಗ್ ಗೊತ್ತು ಚಂದ್ರು, ತಾರಕ್ ಮಯೂರಿ ಊರಿಗೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆನೋ ಆತಂಕ ನಿಮ್ಮನ್ನ ಕಾಡ್ತಾ ಇದೆ. ಒಂದಂತೂ ಸತ್ಯ, ನೀವು ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಹೇಗೆ ಹೋರಾಟ ಮಾಡ್ತಾ ಇದ್ದೀರೋ, ನಾನು ಹಾಗೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಡ್ಯಾಡ್, ಯಾಕೋ ಇಷ್ಟೊತ್ತಾದ್ರೂ ಫೋನ್ ಮಾಡ್ಲಿಲ್ಲ? ಅಲ್ಲೆಲ್ಲ ಸರಿಯಾಗಿದೆ ತಾನೆ? ಇಷ್ಟೊತ್ತು ಎಲ್ಲ ಸರಿಯಾಗೆ ಚೆನ್ನಾಗೇ ಇತ್ತು. ಇನ್ ಮುಂದೆ ಗೊತ್ತಿಲ್ಲ ಡ್ಯಾಡ್. ಏನ್ ಹೇಳ್ತಿದ್ಯೋ ನೀನು? ಅಲ್ಲ, ನಿನ್ನ ದಾಯಾದಿಗೆ ಇವತ್ತು ನಾನ್ ಕೊಟ್ಟಿರೋ ಮಾಂಜಾಯಿಂದ ಮತ್ತೆ ಈ ಮನೆ ಕಡೆಗೆ ತಲೆ ಹಾಕಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ಆದ್ರೆ ಪಾಪ ಒಳಗಿರೋರೆಲ್ಲರೂ ಅವನ್ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯದಲ್ಲೇ ಇದಾರೆ ಡ್ಯಾಡ್. ನೀನೇನೋ ಮಾಡ್ದೆ ಅವನಿಗೆ? ನಾನೇನ್ ಮಾಡ್ದೆ ಅಂದ್ರೆ, ಬರ್ತಿದ್ದಾಗೆ ನೋಡಿದ್ರೆ ಕುಮಾರಿ ಕೈ ಹಿಡ್ಕೊಂಡಿದ್ದ. ನಾನು ಸ್ವಿಫ್ಟ್ ಪ್ಯಾನ್ ತರ ಸರ್ಕಂತ ಬಂದೆ, ನಿಂತೆ ಗುರಾಯಿಸ್ದೆ. ಒಂದೆರಡು ಸಲ ಡಿಚ್ಚಿ ಹೊಡೆದೆ, ಆಮೇಲೆ ಕಳಿಸ್ದೆ. ಅಷ್ಟೇ ಡ್ಯಾಡ್, ದಟ್ಸ್ ಆಲ್. ತಾರಕ್, ನೀನ್ ಯಾಕೋ ಹೀಗೆಲ್ಲ ಮಾಡಕ್ ಹೋದೆ? ಅಲ್ಲ, ನೀನ್ ಯಾವ ತರ ಪ್ರಶ್ನೆ ಕೇಳ್ತಿದ್ಯಾ ಡ್ಯಾಡ್? ನಾನು ಬರೋದು ಒಂದು ಸೆಕೆಂಡ್ ಲೇಟ್ ಆಗಿದ್ರು ಕುಮಾರಿಗೆ ಏನ್ ಮಾಡ್ತಿದ್ನೋ ಏನೋ. ಬೆಟ್ಟ ಅಂಕಲ್ ನಂತೂ ಆಲ್ರೆಡಿ ಕಂಬಕ್ ಕಟ್ಟೆ ಹಾಕ್ಬಿಟ್ಟಿದ್ದ. ಜೊತೆಗೆ ನನ್ನ ಹೆಂಡತಿಗೇನೆ ನನ್ ಮುಂದೆನೆ ಕೆಡದಾಗ ಮಾತಾಡಿದ್ರೆ ಬಿಡ್ತೀನಾ? ಕೊಟ್ಟಿ ಡ್ಯಾಡ್, ಅಷ್ಟೇ. ನಿನ್ ಜಾಗದಲ್ಲಿ ಇದ್ದಿದ್ರೆ ನಾನು ಅದೇ ಮಾಡ್ತಿದ್ದೆ. ತಪ್ಪು ಮಾಡಿದವನು ಯಾರೇ ಆಗಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಆದ್ರೆ ಆ ರುದ್ರ ಒಳ್ಳೆ ಮನುಷ್ಯ ಅಲ್ಲ. ನಾಗರಹಾವ್ಗೆ ಹಲ್ಲಲ್ಲಿ ವಿಷ ಇದ್ರೆ ಅವನಿಗೆ ಮೈಯೆಲ್ಲ ವಿಷ. ಹಾಗಾಗಿ ಅವನಿಂದ ದೂರ ಇರೋದು ಒಳ್ಳೇದು ಅಂತ ಹೇಳಿದೆ ಅಷ್ಟೇ. ಡ್ಯಾಡ್, ಅವನು ಬುಸ್ ಅಂದ್ರೆ ನನ್ ತಲೆ ಮೇಲೆ ಕಾಲಿಟ್ಬಿಡ್ತಿದೆ. ನಿನ್ ಮುಖ ನೋಡ್ಕೊಂಡು ಕಳ್ಸಿದೀನಿ. ಇಲ್ಲ ಅಂದಿದ್ರೆ ಆ ಬದುಕ್ತಾನೆ ಇರ್ಲಿಲ್ಲ. ಈಗ ನಾನ್ ಏನ್ ಮಾಡ್ಬೇಕು ಅದನ್ನ ಹೇಳು ಅಷ್ಟೇ. ನೋಡು ತಾರಕ್, ನೀನ್ ಎಲ್ಲಾ ಸಮಯದಲ್ಲೂ ಬೆಟ್ಟೈನ್ ಫ್ಯಾಮಿಲಿಗೆ ರಕ್ಷಣೆ ಕೊಡೋಕ್ ಆಗೋದಿಲ್ಲ. ಹಾಗೆ ಮಯೂರಿನು ಒಬ್ಳನ್ನೇ ಬಿಟ್ಟು ಬರೋದಿಕ್ ಆಗೋದಿಲ್ಲ. ನೀವಿಬ್ರು ಈ ಕಡೆ ಬಂದ್ಮೇಲೆ ಅವನ್ ಖಂಡಿತ ತೊಂದರೆ ಮಾಡ್ತಾನೆ. ತಕ್ಷಣ ನಾವು ಅಲ್ಲಿ ಹೋಗೋದಕ್ಕೂ ಆಗೋದಿಲ್ಲ. ಸೊ ಯು ಆರ್ ಟೆಲಿಂಗ್ ಮೀ ಟು ಸ್ಟೇ ಹಿಯರ್? ನನಗೂ ಬಂಗಾರಿಗೂ ಇಲ್ಲೇ ಇದ್ಬಿಡು ಅಂತ ಹೇಳ್ತಾ ಇದೀಯಾ? ವಾವ್, ವೆರಿ ಗುಡ್ ಡ್ಯಾಡ್. ಹಾಗೆಲ್ಲೋ ಇರೋದಕ್ಕಾಗತ್ತೆ? ನೀನ್ ಅಲ್ಲಿದ್ರೆ ಇಲ್ಲಿ ಆಫೀಸ್ ಕೆಲಸ ನೋಡ್ಕೊಳ್ಳೋರು ಯಾರು? ಅದಕ್ಕೇನ್ ಡ್ಯಾಡ್, ನಾನು ಈಗ್ಲೂ ಮಾಡ್ತಾ ಇದ್ದೀನಲ್ಲ. ಮನೇಲೆ ಪೆಗ್ ಹಾಕೊಳ್ತಾ ಫೋನಲ್ಲೇ ಕೆಲಸ ಮಾಡ್ತೀನಿ. ಇಲ್ಲಿಂದನೂ ಅದನ್ನೇ ಮಾಡ್ತೀನಪ್ಪ. ವರ್ಕ್ ಫ್ರಮ್ ಹಳ್ಳಿ ಮನೆ. ಅದೆಲ್ಲ ಆಗೋದಿಲ್ಲ ಕಣೋ. ಎಲ್ಲಾ ಸಮಯದಲ್ಲೂ ಒಂದೇ ತರ ಇರಕ್ಕಾಗತ್ತಾ? ಏನಾದ್ರೂ ಎಮರ್ಜೆನ್ಸಿ ಬಂತು ಅಂತಂದ್ರೆ ನೀನ್ ಇಲ್ಲಿಗೆ ಬರ್ಲೇಬೇಕಲ್ವಾ? ನೀನ್ ಬರೋ ಸಮಯ ನೋಡ್ಕೊಂಡು ಅವನೇನಾದ್ರೂ ಅವ್ರ ಮನೆಯವ್ರಿಗೆ ತೊಂದರೆ ಕೊಟ್ರೆ ಹಾಗೇನ್ ಮಾಡೋದು? ಈಗ ಅವ್ರನ್ನ ಕಾಪಾಡೋದು ನಮ್ ಜವಾಬ್ದಾರಿಪ್ಪ. ಅದಕ್ಕೆ ಒಂದ್ ಕೆಲಸ ಮಾಡು, ನಾ ಹೇಳ್ದನ್ ಕೇಳು. ಅವ್ರೆಲ್ಲಾರನ್ನೂ ಕರ್ಕೊಂಡು ನೀನ್ ಬೆಂಗಳೂರಿಗೆ ಬಂದ್ಬಿಡು. ಏನ್ ಡ್ಯಾಡ್, ನನಗಿವಾಗ ಶಾಕ್ ಕೊಡ್ತಾ ಇದೀಯಾ? ಈ ಊರನ್ನ ಬಿಟ್ಟು ಸಿಂಗಾರಿ ಅಲ್ಲಿಗೆ ಬಂದಿದ್ದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಇವರೆಲ್ಲ ಈ ಊರನ್ನ ಬಿಟ್ಟು ಬೆಂಗಳೂರಿಗೆ ಬರ್ತಾರ? ಬರೋ ಹಾಗೆ ನೀನ್ ಮಾಡ್ಬೇಕು ಕಣೋ. ಪರಿಸ್ಥಿತಿನ ಅರ್ಥ ಮಾಡಿಸಿದ್ರೆ ಅವ್ರು ಖಂಡಿತ ಬರ್ತಾರೆ. ನೋಡು, ಅವ್ರು ನಮ್ ಕಣ್ಮುಂದೆ ಇದ್ದಾಗ ಅವ್ರನ್ನ ಕೇರ್ ಮಾಡೋಕೆ ಈಸಿ ಆಗತ್ತೆ. ಜೊತೆಗೆ ಆ ರುದ್ರನು ಈ ಕಡೆ ಬರೋದಿಲ್ಲ. ನನ್ ಮಾತು ಕೇಳೋ. ಸರಿ ಡ್ಯಾಡ್.
ನೀನ್ ನೋಡಿದ್ರೆ ಎಲ್ರನ್ನೂ ಕರ್ಕೊಂಡು ಬೆಂಗಳೂರಿಗೆ ಬಾ ಅಂತಿದ್ಯಾ, ಇಲ್ಲಿ ನೋಡಿದ್ರೆ ಸಿಂಗಾರಿ ನನ್ನನ್ನ ಬೆಂಗಳೂರಿಗೆ ಕಳಿಸ್ತಿದ್ದಾಳೆ. ಏನ್ ಮಾಡ್ಬೇಕಿವಾಗ? ಈಗ ನನ್ ಮಾತು ಕೇಳು, ಈಗ್ಲೇ ಹೋಗಿ ಅವ್ರನ್ನೆಲ್ಲ ಒಪ್ಸಿ ಕರ್ಕೊಂಡ್ ಬಾ. ಅವ್ರು ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ರೀಚ್ ಆಗ್ತಿದ್ದಾಗೆ ನನ್ಗೆ ಫೋನ್ ಮಾಡು. ಓಕೆ, ಕುಯ್ ಕೊಟಾರ್. ಗುಡ್ ನೈಟ್. ಈಗ ಇವ್ರನ್ನೆಲ್ಲ ಶಿಫ್ಟ್ ಬೆಂಗಳೂರ. ಓಕೆ, ಲೆಟ್ಸ್ ಟ್ರೈ. ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ, ನಾನೇ ನಿಮ್ಮ ಮನೆಗೆ ಬಂದಿರೋದು. ಮಗಳೇ, ಚಿಕ್ಕ ಯಜಮಾನ್ರು ಮಲ್ಕೋತಾರೇನೋ, ಹಾಸಿಗೆ ಹಾಸ್ಕೊಡವಾ? ಚಿಕ್ಕ ಯಜಮಾನ್ರೆ, ಒಳಗಡೆ ಮಲ್ಕೋತೀರಾ ಇಲ್ಲ ಹೊರಗಡೆ ಮಲ್ಕೋತೀರಾ?